ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮಾಗಡಿ ರಸ್ತೆ ಕೊಡಿಗೆಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಬಿಡಿಎ ವತಿಯಿಂದ ನಡೀತಾ ಇರುವ ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ನಿವಾಸಿಗಳು ಹಾಗೂ ನಿವೇಶನದಾರರು ನಮ್ಮ ಜಾಗ ನಮಗೆ ಬಿಡಿಸಿಕೊಡಿ ಎಂಬ ಘೋಷಣೆ ನೀಡಿ ಸಭೆಯನ್ನು ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಶಾಲಾ ಆವರಣದಲ್ಲಿ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ವಿ. ಕೃಷ್ಣಮೂರ್ತಿ ಅವರು ಹಾಗೂ ಸ್ಥಳೀಯ ಎಲ್ಲ ಮುಖಂಡರು ಸೇರಿ ಸಭೆಯನ್ನು ಆಯೋಜಿಸಿದರು. ತಮ್ಮ ಆತಂಕ ಮತ್ತು ಮನವಿಗಳನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆ ವಹಿಸಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಭಾಗವಹಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ನ್ಯಾಯಯುತ ಪರಿಹಾರಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುವುದಾಗಿ ಭರವಸೆ ಕೊಟ್ಟರು. ಸಭೆಯಲ್ಲಿ ಬಿಡಿ ಅಧಿಕಾರಿಗಳಾದ ಅಶೋಕ್, ವರುಣ್, ಉಮೇಶ್ ಉಪಸ್ಥಿತರಿದ್ದರು. ಭೂಸ್ವಾಧೀನ ಪ್ರಕ್ರಿಯೆ, ಪರಿಹಾರ ಕ್ರಮಗಳು ಮತ್ತು ಸಾರ್ವಜನಿಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಇದೇ ಸಮಯದಲ್ಲಿ ಕೊಡಿಗೆಹಳ್ಳಿ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಿ ಹಲವು ವರ್ಷಗಳಿಂದ ತಮ್ಮ ಜೀವನ ಆಧಾರವಾಗಿರುವ ಜಾಗಗಳನ್ನು ಉಳಿಸಿಕೊಡುವಂತೆ ಸರ್ಕಾರ ಹಾಗೂ ಬಿಡಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವಿನಂತಿ ಮಾಡಿಕೊಂಡರು. ಸಭೆಯಲ್ಲಿ ಮಾತನಾಡಿದ ಸಾರ್ವಜನಿಕರು ಅಭಿವೃದ್ಧಿ ಕಾರ್ಯಗಳಿಗೆ ತಾವು ವಿರೋಧಿಗಳಲ್ಲ, ಆದರೆ ಸಾಮಾನ್ಯ ಜನರ ಬದುಕಿಗೆ ತೊಂದರೆ ಆಗದಂತೆ ಹಾಗೂ ನ್ಯಾಯಸಮ್ಮತ ಪರಿಹಾರ ಒದಗಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ನಿವಾಸಿಗಳು, ನಿವೇಶನದಾರರು, ಪಂಚಾಯಿತಿ ಸದಸ್ಯರು ಹಾಗೂ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕೆಂಪೇಗೌಡ ಬಡಾವಣೆ 2008ರಲ್ಲಿ ನೋಟಿಫಿಕೇಶನ್ ಆಗಿದೆ. 2008ರಿಂದ ಹಿಂದೆ ಯಾರು ಮನೆ ಕಟ್ಕೊಂಡಿರ್ತಾರೆ ಅವ್ರಿಗೆ 38D ಅಪ್ಲೈ ಆಗಬೇಕು. ಯಾರಿಗೂ ಕೂಡ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಅವತ್ತಿಂದನೂ ಕೂಡ ಸುಮಾರು 12 ವರ್ಷದಿಂದ ಇದು ಹೋರಾಟ ನಡೀತಾನೆ ಇದೆ. ಬಿ ಡಿ ಎನ್ನವರು ನಮ್ಮ ನೋಟಿಫಿಕೇಷನ್ ಆಗಿದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಿದ್ದಾರೆ. ಬಟ್ ಎಲ್ಲ 2008ಕ್ಕೆ ನೋಟಿಫಿಕೇಷನ್, ಕೆಂಪೇಗೌಡ ಬಡಾವಣೆ ನೋಟಿಫಿಕೇಷನ್ಗಿಂತ ಮುಂಚೆನೇ ಇವರೆಲ್ಲ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ. ರೆವಿನ್ಯೂ ಬಡಾವಣೆಗಳು ಕೂಡ ಮಾಡಿದ್ದಾರೆ. ಅದ್ಯಾವುದು ಕೂಡ ಟಚ್ ಮಾಡಬಾರ್ದು, ಮನೆಗಳನ್ನ ನೆಲಸಮ ಮಾಡಬಾರ್ದು. ಅವ್ರಿಗೆ 38D ಅಪ್ಲೈ ಮಾಡಿ ಅವ್ರಿಗೆ ಕಾನೂನುಬದ್ಧವಾಗಿ ಉಳ್ಕೊಳ್ಳೋಕ್ಕೆ ಅವ್ರಿಗೆ ಮಾಡಿಕೊಡ್ಬೇಕು ಬಿ ಡಿ ಎನ್ನವರು ಅಂತಕ್ಕಂಥದ್ದು ನಮ್ಮ ಹೋರಾಟ. ಅದಕ್ಕೆ ಇವತ್ತು ಈ ಭಾಗದ ಎಲ್ಲ ಮನೆ ಯಾರು ಕಟ್ಕೊಂಡಿರ್ತಾರೆ ಅವರೆಲ್ಲ ಮೀಟಿಂಗ್ ಸಭೆ ಮಾಡ್ತಿದ್ದಾರೆ. ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇನೆ. ಬಿ ಡಿ ಎ ಅಧಿಕಾರಿಗಳು ಬಂದಿದ್ದಾರೆ, ಮಾತಾಡ್ತೀನಿ. ನಮ್ಮ ಗ್ರಾಮದ ಕೊಡಿಗೆಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ನಾಗರಿಕ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಶಾಸಕರು ಎಸ್.ಟಿ. ಸೋಮಶೇಖರ್ ಅವರ ಉಪಸ್ಥಿತಿಯಲ್ಲಿ ಬಿಡಿ ಅಧಿಕಾರಿಗಳಿಗೆ ನಮ್ಮ ಜಾಗ ನಮಗೆ ಕೊಡಿಸಿಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ 25-30 ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ಸಾಲ ಸೂಲ ಮಾಡಿ ಒಂದು ಚಿಕ್ಕ ಜಾಗ ತಗೊಂಡು ಮನೆ ಕಟ್ಟಿದಾಗ ಅಂತಹ ಜಾಗಕ್ಕೆ ಇವತ್ತು ಸಮಸ್ಯೆ ಬಂದಾಗ ಯಾರು ತಾನೇ ಸುಮ್ಮನೆ ಇರ್ತಾರೆ ಹೇಳಿ. ಆದ್ರಿಂದ ದಯವಿಟ್ಟು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಮನವಿ ಮಾಡ್ತೀನಿ. ನಮ್ಮ ಗ್ರಾಮದ ಕೊಡಿಗೆಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ನಾಗರಿಕ ಬಂಧುಗಳು